ಊರಾಗೊಬ್ಬ ಶ್ರೀಮಂತ ಇರಲಿ ಗೌಡ ಇರಲಿ, ನೀವು ಇದ್ದಾಗ ಅವರಿದ್ದಾಗ ಅವ್ರಿಗೆ ಕುರ್ಚಿ ಮೇಲೆ ಕೂಡಿಸೋದೇನು, ಅವ್ರಿಗೆ ಹೆಸರು ಬೋರ್ಡ್ ಮೇಲೆ ಹಾಕ್ಸೋದೇನು, ಅವ್ರ ಹೆಸರಿನ ಮುಂದೆ ಒಂದಿಷ್ಟು, ಹೆಸರಿನ ಹಿಂದೆ ಒಂದಿಷ್ಟು ಮಾಜಿ ಹಾಜಿ ಎಲ್ಲ ಹಾಕ್ತಿರ್ತೀರಿ. ಒಂದ್ ದಿವಸ ಅವ ಗೌಡ ಸತ್ತ ಅಂದ್ರ ಏನಂತ ಶಬ್ದ ಬರ್ತೈತಿ ಹೇಳಿ ನಿಮ್ಮ ಬಾಯಾಗ? ಗೌಡ್ರು ಫೇಲ್ ಆದ್ರಿ ಅಂತೀವಿ, ಹೌದಲ್ಲ? ಸತ್ತು ಸುದ್ದಿ ತೊಗೊಂಬಂದ್ರೆ ಏನ್ ಹೇಳ್ತಾರ? ಗೌಡ್ರು ಫೇಲ್ ಆದ್ರಿ ಅಂತೀವಿ. ಯಾಕೆ ಫೇಲ್ ಆದ್ರಿ ಅಂದ್ರ ಹಾರ್ಟ್ ಫೇಲ್ ಆತ್ರಿ. ಯಾಕೆ ಫೇಲ್ ಆದ್ರಿ ಅಂದ್ರೆ ಕಿಡ್ನಿ ಫೇಲ್ ಆದ್ರಿ. ಯಾಕೆ ಫೇಲ್ ಆತ್ರಿ ಅಂದ್ರೆ ಲಿವರ್ ಫೇಲ್ ಆತ್. ಅಲ್ಲ, ಗೌಡ್ರು ಫೇಲ್ ಆದ್ರು. ಯಾಕೆ ಫೇಲ್ ಆದ್ರು ಅಂದ್ರೆ ಕಿಡ್ನಿ ಫೇಲ್ ಆತ್, ಲಿವರ್ ಫೇಲ್ ಆತ್, ಹಾರ್ಟ್ ಫೇಲ್ ಆತ್. ಮನುಷ್ಯಾಗ ಇಷ್ಟು ಗೊತ್ತಿಲ್ಲ. ನೀವು ಬಸ್ ಸ್ಟ್ಯಾಂಡ್ನಾಗ ಒಂದು ಬಸ್ ಹೋದ್ರೆ ಕೇಳ್ರಿ, ಹುಬ್ಬಳ್ಳಿಗೆ ಬಸ್ ಹೋತಾನಪ್ಪ ಅಂದ್ರ ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ, ಮನುಷ್ಯಾಗ ಫೇಲ್ ಆದ್ ನೋಡ್ರಿ ಅಂತಾರ. ಇದ್ರ ಮೇಲೆ ವಿಚಾರ ಮಾಡಬೇಕಲ್ಲ. ಬಸ್ ಏನೂ ತಿಳುವಳಿಕೆ ಇಲ್ಲಾರ ತಗಡಿನ ಬಸ್ ಪಾಸ್ ಆಕ್ಕಾವ, ಮನುಷ್ಯ ಫೇಲ್ ಆಗ್ತಾರ. ಸ್ವಲ್ಪ ವಿಚಾರ ಮಾಡೋದಲ್ಲ. ಇದೊಂದು ದೇಹ, ಇದು ಬಾಡಿಗೆಯ ಮನೆ. ಇದು ಈ ಬಾಡಿಗೆ ಮನೆ ಹೊತ್ಕೊಂಡು ಬಂದಿವೆಲ್ಲ, ಕೊಡಬೇಕಲ್ಲ ಒಂದಿಷ್ಟು ರೆಂಟ್. ಈಗ ನೀವು ಒಂದು ಬಾಡಿಗೆ ಮನೆಯೊಳಗಿದ್ರ ರೆಂಟ್ ಕಟ್ಲಿಲ್ಲ ಅಂದ್ರೆ ನಳ ಬಂದ್ ಮಾಡ್ತಾರ, ಬೆಳಕು ಬಂದ್ ಮಾಡ್ತಾರ, ಬಾಳ ಅಂದ್ರೆ ಚೆಂಡ ಹಿಡಿದು ಹೊರಗೆ ಹಾಕ್ತಾರ. ನಿಮಗ ದೇವರು ಎಷ್ಟು ಕರುಣಾಮಯಿ ನಮ್ಮೆಲ್ಲರ ಮೇಲೆ ದೇವರು ಎಷ್ಟು ಪ್ರೀತಿ ಅಂದ್ರ, ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ, ನಮ್ಮೆಲ್ಲರ ತಾಯಿ ಎದೆಯೊಳಗ ನಮ್ಮ ಸಲುವಾಗಿ ಹಾಲಿಟ್ಟು ನಮಗ್ ಹುಟ್ಟಿಸ್ಯಾನಲ್ಲ ದೇವ್ರು. ಎಷ್ಟು ಕರುಣಾಮಯ್ಯ. ಅವನು ಋಣ ತೀರಿಸಬೇಕಲ್ಲ. ಏನು ಮಾಡಿದ್ರೆ ಋಣ ತೀರ್ತೈತಿ ಹೇಳಿ? ಏನು ಸಾಗರಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು? ನದಿಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು? ಬೆಟ್ಟ ಗುಡ್ಡಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು? ಮಣ್ಣು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು? ಕಲ್ಲು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು? ಗಿಡಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು? ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ. ದೇವರು ಏನಾದ್ರೂ ಒಂದು ಕೊಟ್ಟಿದ್ರ, ದೇವರು ಈ ಜಗತ್ತೇನು ಇಟ್ಟಾನಲ್ಲ, ಇದನ್ನೇನು ಸುಂದರವಾದ ಜಗತ್ತನ್ನ ದೇವರು ನಿರ್ಮಾಣ ಮಾಡ್ಯಾನಲ್ಲ, ಇದನ್ನ ಕೆಡಿಸಲಾರದಂಗೆ ಇಟ್ಟಿ ಅಂದ್ರೆ ಇದೇ ಒಂದು ದೊಡ್ಡ ಧರ್ಮ ಕಾರ್ಯ ಅಷ್ಟೇ. ಇದಕ್ಕಿಂತ ದೊಡ್ಡ ಧರ್ಮ ಕಾರ್ಯ ಯಾವುದೂ ಇಲ್ಲ. ದೇವರು ನಿರ್ಮಿಸಿದಂಥ ಜಗತ್ತನ್ನ ಕೆಡಿಸಬೇಡಪ್ಪ ಮನುಷ್ಯನ ಅಷ್ಟೇ. ಬಹಳ ಮಂದಿ ಅಂತಿರ್ತಾರೆ ನೋಡ್ರಿ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಸ್ವಾಮಿಗಳ ಹತ್ರ ಬಂದಾಗೆಲ್ಲ ಕೇಳ್ತಿರ್ತಾರೆ, ಏನ್ರಿ ಜೀವನದ ಉದ್ದೇಶ ಏನ್ರಿ? ಜೀವನದಾಗ ಏನ್ ಮಾಡ್ಬೇಕ್ರಿ ಅಜ್ಜಾರ ಅಂತ ಕೇಳ್ತಿರ್ತಾರೆ. ಯಪ್ಪ ಪುಣ್ಯಾತ್ಮ, ನೀ ಏನು ಮಾಡೋದು ಬೇಡ, ದೇವ್ರೆಲ್ಲ ಮಾಡಿಟ್ಟನ್ನ, ನೀ ಸುಮ್ಮನಿದ್ರೆ ಸಾಕು, ಜಗತ್ತು ಚಂದ ನಡ್ಕೊಂಡು ಹೋಗ್ತೈತೆ ಅಷ್ಟ. ನೀ ಏನು ಮಾಡೋದು ಬೇಕಾಗಿಲ್ಲ, ಕೆಡಿಸಬೇಡ ಜಗತ್ತ. ಒಂದು ನದಿ ಹರಿತಿತ್ತು. ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು. ಆ ಗಿಡದೊಳಗೊಂದು ಗುಬ್ಬಿ ಕೂತಿತ್ತು. ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ, ಒಂದು ದೊಡ್ಡ ಮನಿ. ಯಾರೋ ಒಬ್ರು ಬಂದು ಆ ಮನಿಗೆ ಬೆಂಕಿ ಹಚ್ಚಿದ್ರು. ಮತ್ತು ಊರನ ದೊಡ್ಡ ಸಾಹುಕಾರನ ಮನಿ ಅಂದ ಕೂಡಲೇ ಎಲ್ಲರೂ ಬಂದು ಬೆಂಕಿ ಹಾರ್ಸಕತ್ರು. ಈ ಅಗ್ನಿಶಾಮಕ ದಳದವ್ರು ಬಂದ್ರು, ಅವರು ಹೊಳೆಗೆ ಪೈಪ್ಲೈನ್ ಹಚ್ಚಿ ಮನಿ ಬೆಂಕಿ ಹಾರ್ಸಕತ್ರು. ಮತ್ ಬಕೆಟ್ ತಗೊಂಬಂದ್ರು, ಕೊಡ ತಗೊಂಬಂದ್ರು, ಎಲ್ಲರೂ ಹಾಕದ ಮನಿ. ಊರ ಸಾಹುಕಾರನ ಮನಿನ ಬೆಂಕಿ ಎತ್ತೈತಿ ಅಂದ ಮೇಲೆ ಎಲ್ಲರೂ ಆರ್ಸಕ್ ಬಂದ್ರು. ಈ ಗಿಡದೊಳಗ್ ಕುಂತು ಗುಬ್ಬಿ ಏನ್ ಮಾಡ್ತಿತ್ತು ಅಂದ್ರ, ಬಡ ಹೊಳಿಗೆ ಹೋಗೋದು, ಒಂದಿಷ್ಟ ನೀರ್ ತಗೊಳ್ಳೋದು, ಹೋಗಿ ಆ ಮನಿ ಮೇಲೆ ಹಾಕಿ ಬಂದು ಮತ್ತೆ ಗಿಡದಾಗ ಕೊಡ್ತಿತ್ತು. ಆ ಗಿಡ ಗುಬ್ಬಿಗೆ ಕೇಳ್ತಂತಲ್ಲೋ ಗುಬ್ಬೆಪ್ಪ, ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರ್ ಹಾಕಿ ಆರ್ಸಕತ್ತಾರ, ಅಲ್ಲಿ ಪೈಪ್ಲೈನ್ ಹಚ್ಚಾರ, ಕೊಡ ತಗೊಂಡು ಬಂದು ಆರ್ಸಕತ್ತಾರ, ನೀ ಇರದ 2 ಇಂಚ್ ಅದಿ, ನಿನ್ನ ಚೊಂಚ್ ನೋಡಿದ್ರ ಅರ್ಧ ಇಂಚ್ ಐತಿ, ನೀವು ಹೋಗಿ ಆ ಮನಿ ಬೆಂಕಿ ಆರ್ಸಕತ್ತಿಯಲ್ಲ, ಮನಿ ಬೆಂಕಿ ಆರ್ತೈತಿ. ಅದು ಗುಬ್ಬಿ ಅಂತೂ ಇಲ್ಲ, ನಾವು ಹೋಗಿ ನೀರ್ ಹಾಕುದ್ರಿಂದ ಮನಿ ಬೆಂಕಿ ಏನು ಆರೋದಿಲ್ಲ ಅಂತ. ಅವಾಗ ಅದು ಗಿಡ ಕೇಳ್ತು, ಮತ್ತೆ ನೀ ಹೋಗಿ ನೀರ್ ಹಾಕುದ್ರಿಂದ ಆ ಮನಿ ಬೆಂಕಿ ಆರೋದಿಲ್ಲ ಅಂತ ಗೊತ್ತಿದ್ರು ಮತ್ತ ಆರ್ಸಕ್ ಯಾಕೆ ಹೊಂಟಿ ನೀನು? ಅವಾಗ ಗುಬ್ಬಿ ಅಂತೂ, ನನಗ್ ಗೊತ್ತೈತೆ ನನ್ನ ಸಾಮರ್ಥ್ಯ ಎಷ್ಟು ಅಂತ, ನಾನಿರೋದು 2 ಇಂಚ್ ಅದೀನಿ, ನನ್ನ ಚೊಂಚ್ ನೋಡಿದ್ರೆ ಅರ್ಧ ಇಂಚ್ ಐತಿ, ನಾನು ನನ್ನ ಚೊಂಚಿನೊಳಗಿಂದ ನೀರ್ ತಗೊಂಡು ಹೋಗಿ ಆ ಮನಿ ಮ್ಯಾಲ ಹಾಕಿದ್ರ ಆ ಮನಿ ಬೆಂಕಿ ಆರದಲ್ಲ ಅಂತ ನನಗ್ ಗೊತ್ತೈತಿ.
ಗಿಡ ಅಂತೂ ಮತ್ತು ಗೊತ್ತಿದ್ರು ಮತ್ತೆ ಯಾಕೆ ಆರ್ಸಕ್ ಹೊಂಟಿ? ಅವಾಗ ಗುಬ್ಬಿ ಒಂದು ಚಲೋ ಮಾತು ಹೇಳ್ತಿ. ಏನಂದ್ರ, ಕೆಲವು ದಿವಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರ ಒಂದು ಇತಿಹಾಸ ಬರೀತಾರ. ಏನ್ ಇತಿಹಾಸ ಬರೀತಾರ ಅಂದ್ರ, ಬೆಂಕಿ ಆರಿಸಿದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ, ಬೆಂಕಿ ಹಚ್ಚದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ. ನಾ ಯಾಕೆ ಹೋಗಿ ಆರ್ಸಾಕ್ ಹತ್ತೀನಿ ಅಂದ್ರ, ನನ್ನ ಹೆಸರು ಬೆಂಕಿ ಆರಿಸಿದವ್ರ ಲಿಸ್ಟ್ನಾಗ ಬರ್ತೈತಿ ಹೊರತು ಬೆಂಕಿ ಹಚ್ಚದವ್ರ ಲಿಸ್ಟ್ನಾಗ ಬರೋದಿಲ್ಲ. ಅದಕ್ಕೆ ಹೋಗಿ ಆರ್ಸಾಕ್ ಹತ್ತೀನಿ ನಾನು. ಊರಾಗ ನನ್ನ ಹೆಸರು ಬೆಂಕಿ ಆರ್ಸವ್ರ ಲಿಸ್ಟ್ನಾಗ ಇರ್ಬೇಕು ಹೊರತು ಬೆಂಕಿ ಹಚ್ಚವ್ರ ಲಿಸ್ಟ್ನಾಗ ಇರಬಾರ್ದು. ಪುಣ್ಯದ ಕೆಲಸ ಮಾಡೋವ್ರ ಲಿಸ್ಟ್ನಾಗ ನನ್ನ ಹೆಸರು ಬರೋದು, ಪಾಪದ ಕೆಲಸ ಮಾಡೋವ್ರ ಲಿಸ್ಟ್ನಾಗ ನನ್ನ ಹೆಸರು ಬರುದಲ್ಲ. ಕರ್ತವ್ಯೋ ಧರ್ಮ ಸಂಗ್ರಹ. ದೇವರು ಏನು ಅದ್ಭುತ ಕೊಟ್ಟಾನಲ್ಲ, ಏನಾರ ತಗೊಂಡನೇನ್ ನಮ್ಮಿಂದ ಹೇಳಿ? ದೇವರು ಏನು ಬಯಸ್ಯಾನ ನಮ್ಮಿಂದ? ಏನೂ ಬಯಸಿಲ್ಲ. ದೇವರು ನಮ್ಮಿಂದ ಏನೂ ಬಯಸಿಲ್ಲ. ನೀವು ನೋಡ್ರಿ, ಒಂದು ಬಾಟ್ಲಿ ತಗೊಳ್ರಿ, ನೀವು ನೀರಿನ ಬಾಟ್ಲಿ, ಬಿಸ್ಲರಿ ಬಾಟ್ಲಿಗೆ 10 ರೂಪಾಯಿ ಕೊಡ್ಬೇಕಾಗ್ತೈತಿ. ನೀವು ಒಂದು ಖಾನಾವಳಿ ಊಟಕ್ಕೆ ಹೋಗ್ರಿ, 50 ರೂಪಾಯಿ ಕೊಡ್ಬೇಕಾಗ್ತೈತಿ. ನೀವು ಮನೆಗೆ ಎಲೆಕ್ಟ್ರಿಸಿಟಿ ಉರಿಸ್ರಿ, ಆ KPTCL ನವರಿಗೆ ತಿಂಗಳ ಕರೆಂಟ್ ಬಿಲ್ ಕಟ್ಟಬೇಕಾಗ್ತೈತಿ. ದೇವ್ರು ಎಷ್ಟು ಅದ್ಭುತ ಇಟ್ಟಾನಂದ್ರ, ನಿಮಗ ಕೆರೆ ಹಳ್ಳಗಳನ್ನು ತುಂಬಿಸಿಟ್ಟಾನ. ಅದಕ್ಕೆ ಯಾವುದಕ್ಕೂ ರೊಕ್ಕ ತಗೊಂಡಿಲ್ಲ, ದೇವರ ಬಾಡಿಗೆ ತಗೊಂಡಿಲ್ಲ. ದೇವರು ನಮ್ಮ ಭೂಮಿಯ ಮೇಲೆ ದವಸ ಧಾನ್ಯ ಹಣ್ಣು ಹಂಪಲಗಳನ್ನು ಬೆಳೆಸಿಟ್ಟಾನ. ಅದಕ್ಕೇನು ಬಾಡಿಗೆ ತಗೊಂಡಿಲ್ಲ. ಇಷ್ಟೆಲ್ಲ ಸೂರ್ಯ ಚಂದ್ರಗಳನ್ನ ಆರದ ದೀಪಗಳನ್ನ ಹತ್ತಿಸಿಟ್ಟಾನ. ಅದಕ್ಕೇನಾರ ಯಾರಿಗಾರ ಬಾಡಿಗೆ ಕೇಳೇನೇನ್ ದೇವ್ರು? ಬಾಡಿಗೆ ಕೇಳಿಲ್ಲ. ನೀವು ಸುಮ್ನೆ ನೀವು ಒಂದು ಸೈಕಲ್ ಟ್ಯೂಬ್ ಹೋದ್ರೆ ಪಂಚರ್ ಹಾಕಿದ್ರೆ 10 ರೂಪಾಯಿ ತಗೊಂತಾರ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಅದಕ್ಕೆ 9 ರಂಧ್ರಗಳಿಟ್ಟು ಮತ್ತಿದನ್ನು ಪಂಚರ್ ಆಗಲಾರ್ದಂಗ ನೋಡಿಕೊಂಡನಲ್ಲ, ಎಷ್ಟು ಅದ್ಭುತ ಕೊಡುಗೆ ಅವನದು ದೇವರ. ಅವ ಕೊಟ್ಟ ಕರುಣೆ ಈ ದೇಹ. ಇದಕ್ಕೆ ಒಳ್ಳೆದಕ್ಕೆ ಉಪಯೋಗ ಮಾಡಬೇಕು ಮನುಷ್ಯ ಅಷ್ಟೆ. ಈ ದೇಹ, ಈ ಮನ, ಬುದ್ಧಿ, ಭಾವಗಳನ್ನ ಸತ್ಕಾರ್ಯಕ್ಕೆ ಉಪಯೋಗ ಮಾಡ್ಕೋಬೇಕಾಗ್ತದೆ. ಅದಕ್ಕೊಬ್ಬ ಶರಣ ಅಂತಾನ, ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವ ಮುಹೂರ್ತಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ನಮ್ಮ ಅಖಂಡೇಶ್ವರ ಲಿಂಗದಲ್ಲಿ ಘನ ಮಹಿಮನೆಂಬೆ. ಯಾರಿಗೆ ದೊಡ್ಡವರು ಅನ್ನಬೇಕಂದ್ರ, ಯಾರ ಕೈಯಿಂದ ಸತ್ಕಾರ್ಯಗಳನ್ನ, ಮನದಿಂದ ಸದ್ವಿಚಾರಗಳನ್ನ, ಬಾಯಿಂದ ಒಳ್ಳೆಯ ಮಾತುಗಳನ್ನ ಆಡ್ತಾರಲ್ಲ, ಅವರು ಶರಣರು. ಶರಣರು ಅಂದ್ರ ಎಲ್ಲೋ ಗುಡ್ಡದಾಗ ಹೋಗಿ ಕುಂತವ್ರಲ್ಲ. ಶರಣರು ಅಂದ್ರ ಮನೆ ಮಠಗಳನ್ನ ಬಿಟ್ಟವ್ರಲ್ಲ. ಯಾರಿಗೆ ಶರಣರು ಅನ್ನಬೇಕು ಅಂದ್ರ, ತಲೆಯಲ್ಲಿ ಸದ್ವಿಚಾರ, ಕೈಯಲ್ಲಿ ಸತ್ಕಾರ್ಯ, ಎದೆಯಲ್ಲಿ ಸದ್ಭಾವ, ಭಾಷೆಯಲ್ಲಿ ಒಳ್ಳೆಯ ಸುಭಾಷೆ ಯಾವನಲ್ಲಿತ್ತು ಅವ ನಿಜವಾದ ಶರಣ. ಅಂಥವ್ರಿಗೆ ಶರಣರು ಅನ್ನಬೇಕಂತಾರ. ಮಾತು ಸ್ವಚ್ಛ ಇರಬೇಕು, ಕಾರ್ಯಗಳು ಸ್ವಚ್ಛ ಇರಬೇಕು, ವಿಚಾರಗಳು ಸ್ವಚ್ಛ ಇರಬೇಕು. ಮಾಡಿ ಈ ದೇಶ ಕಟ್ಟುವಂತ ಕೆಲಸ, ನಾಡು ಕಟ್ಟುವಂತ ಕೆಲಸ ಮಾಡ್ತಾ ಇರಬೇಕು ಮನುಷ್ಯ. ಪೂಜ್ಯರು ಮಾಡಿದಾರಲ್ಲ ನೋಡಿ, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ.